ಯಾರು ನೀನು? ನಾನೇ ನವೀನ. ನವೀನ ಅಂದರೆ ಪ್ರಧಾನಿನ? ಹುಡುಗಿ ಅಪ್ಪ ಸರ್. ಕುಡೀರಿ ಸರ್. ಈ ಹುಡುಗಿ ಹೆಸರು ಪ್ರಿಯಾಂಕಾ. ಹೋದ ಬುಧವಾರ ಸೆಂಟ್ ಫ್ರಾನ್ಸಿಸ್ ಝೇವಿಯರ್ ಸ್ಕೂಲಿಂದ ಮಧ್ಯಾಹ್ನ 12:30 ಇವಳು ಹೊರಗೆ ಬಂದಾಗ ಇವಳನ್ನ ಯಾರೋ ಕಿಡ್ನ್ಯಾಪ್ ಮಾಡಿದ್ದಾರೆ. ಅಯ್ಯಯ್ಯೋ, ನನ್ನ ಮಕ್ಕಳು. ಸಿಟಿಯಲ್ಲಿರೋ ಕಿಡ್ನಾಪರ್ ಸೆಲ್ ಫೋನ್ಸ್ ಎಲ್ಲ ಟ್ಯಾಪ್ ಮಾಡಿದಾಗ ನಿಮ್ಮ 3 ಜನರ ಸೆಲ್ ಫೋನ್ ಸಿಗ್ನಲ್ಸೇ ಹುಡುಗಿ ಸ್ಕೂಲ್ ಪಕ್ಕದಲ್ಲಿ ಇದ್ದಿದ್ದು ಗೊತ್ತಾಯಿತು. ಅಂದರೆ ನಿಮ್ಮ 3 ಜನರಲ್ಲೇ ಒಬ್ಬರು ಈ ಹುಡುಗಿನ ಕಿಡ್ನ್ಯಾಪ್ ಮಾಡಿರ್ತೀರಾ. ಯಾರು ಅಂತ ನೀವೇ ಒಪ್ಕೊಂಡ್ಬಿಟ್ರೆ ನಿಮ್ಮಿಂದ ತೆಗೆದಿರೋ ಈ ಕಿಡ್ನಿನ ಮತ್ತೆ ಒಳಗೆ ಇಟ್ಬಿಡ್ತೀನಿ. ಗೊತ್ತಾಗಲಿಲ್ಲ. ನಿಮ್ಮ ಹತ್ರ ತೆಗೆದಿರೋ ಈ ಕಿಡ್ನಿನ ತಿರ್ಗಾ ಒಳಗಡೆ ಇಟ್ಟು ಹೊಲಿದು ಬಿಡ್ತೀನಿ ಅಂದೆ. ಏನಂದೆ? ಕಿಡ್ನಿ ಎತ್ಬಿಟ್ಟಿಯಾ? ಏನು ತೆಗೆದ್ನಂತೆ? ಕಿಡ್ನಿ ಎತ್ಬಿಟ್ಟಂತೆ. ಕಿಡ್ನಿ ತಾನೇ ಎತ್ತದ, ಮೊಬೈಲು ಪರ್ಸು ಏನು ಎತ್ತಿಲ್ಲ ತಾನೆ. ಏಯ್ ಬೋಡ್ತಲೆ, ನಿನಗೆ ಕಿಡ್ನಿ ಅಂದ್ರೆ ಏನು ತಾನೇ ಗೊತ್ತಿಲ್ವಾ? ಅದೇ 2 ಇರುತ್ತಲ್ಲ, ಒಂದು ತಾನೇ ಎತ್ಕೊಂಡಿದ್ದಾನೆ, ಇನ್ನೊಂದು ಇರುತ್ತಲ್ಲ, ಅದನ್ನ ಇಟ್ಕೊಂಡು ಅಡ್ಜಸ್ಟ್ ಮಾಡ್ಬೋದಲ್ಲ. ಏಯ್, ನಾವು ಕುಡಿಯೋ ಕುಡ್ತಕ್ಕೆ 4 ಕಿಡ್ನಿ ಇದ್ರೂ ಸಾಕಾಗಲ್ಲ. ಒಂದಿಟ್ಕೊಂಡೇನು ಬಾಯ್ ಬಡ್ಕೋತೀಯಾ? ಏಯ್, ಏನು ಆಟ ಆಡ್ತಾ ಇದೆಯಾ ಮಗನೇ? ಹಾಗೆಲ್ಲ ಗಾಬರಿ ಆಗಬಾರ್ದು. ಒಳಗಿರೋ ಸ್ಟಿಚ್ಚು ಟಪ್ಪು 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 ಅಂತ ಬಿಚ್ಕೊಳ್ಳುತ್ತೆ. ಒಂದು ಬಿಚ್ಚೋಯ್ತಾ? ಇನ್ನು 2 ಬಿಚ್ಕೊಂಡ್ರೆ ಸತ್ತೋಗ್ತೀಯಾ? ಒಂದು ಅರ್ಥ ಆಗ್ತಿಲ್ಲ ಸರ್. 3 ದಿನದಿಂದ ಮಾಡದೇ ಇರೋ ತಪ್ಪಿಗೆ ಹಾಕ್ಕೊಂಡು ಗುಮ್ತಿದ್ದಾರೆ. ಕಿಡ್ನಿನ ಕಿತ್ತು ಮಿಠಾಯಿ ಡಬ್ದಲ್ಲಿ ಹಾಕಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀರಾ? ಭಯ ಪಡಬೇಡಿ, ತುಂಬ ಸಿಂಪಲ್ಲೇ. ನಿಮ್ಮಲ್ಲಿ ಯಾರ ಹುಡುಗಿನ ಕಿಡ್ನ್ಯಾಪ್ ಮಾಡಿದಿರೋ ನೀವಾಗೆ ಒಪ್ಕೊಂಡ್ರೆ ನಿಮ್ಮ ಕಿಡ್ನಿನ ಹಾಗೆ ಒಳಗಿಟ್ಟು ನೀಟಾಗಿ ಹೊಲಿದು ಬಿಡ್ತೀನಿ. ಮತ್ತೆ ಇಟ್ಟು ಹೊಲಿದು ಬಿಡ್ತೀಯಾ? ಸರ್, ನಾನು ಬಡವರ ಮನೆ ಮಕ್ಕಳನ್ನ ಕದ್ದು ಮಕ್ಕಳಿಲ್ಲದೆ ಇರೋ ಶ್ರೀಮಂತರಿಗೆ ಮಾರ್ಬಿಡ್ತೀನಿ ಸರ್. ಸರ್, ನನ್ನಿಂದ ಎಷ್ಟೋ ಮಕ್ಕಳು ಕೋಟ್ಯಾಧೀಶ್ವರಾಗಿದ್ದಾರೆ ಸರ್. ಇದನ್ನು ಒಂದು ಸೇವೆ ಅಂತ ಮಾಡ್ತಾ ಇದ್ದೀನಿ. ಯಪ್ಪ, ಸಮಾಜ ಸೇವಕನ ನೀನು? ಇದನ್ನು ಹೊರಗಡೆ ಹೋಗಿ ಹೇಳಿದ್ರೆ ಸ್ಟ್ಯಾಚ್ಯೂ ಇಡ್ತಾರಾ? ಯಪ್ಪ, ಇವರಿಬ್ರು ಯಾರು ಅಂತ ನಂಗೆ ಗೊತ್ತಿಲ್ಲ. ನಾನಂತೂ ಕಿಡ್ನ್ಯಾಪ್ ಮಾಡಿಲ್ಲ. ಹಾಗಾದರೆ ನೀನು ಮಾಡಿಲ್ಲ ಅಂತ ಪ್ರೂವ್ ಮಾಡು. ಹೇಗೆ? ಆವತ್ತು ಆ ಟೈಮಲ್ಲಿ ನೀನೇನು ಮಾಡ್ತಾ ಇದ್ದೆ? ನಾನು ಹೆಂಡ್ತಿನ ನೋಡೋಕೆ ಮನೆಗೆ ಹೋಗಿದ್ದೆ. ನಿನ್ನ ಹೆಂಡ್ತಿ ನಂಬರ್ ಹೇಳು. ನಾನು ನಿನ್ನ ಗಂಡ ಪ್ರತಾಪ್ ಮಾತಾಡ್ತಿದ್ದೀನಿ. ಗೊತ್ತಾಯ್ತೋ ಹಂದಿ, ಹೇಳು. ಬುಧವಾರ ಮಧ್ಯಾಹ್ನ ನಾನು ನಿನ್ನನ್ನು ಎಲ್ಲಿ ಬಂದು ನೋಡಿದೆ? ನಾನು ಎಲ್ಲಿರ್ತೀನೋ ಅಲ್ಲೇ ತಾನೇ ಬಂದು ನೋಡಿರ್ತೀಯಾ? ಅದೇ ಎಲ್ಲಿ? ಏಯ್, ನಾನು ಎಲ್ಲಿರ್ತೀನಿ ಅಂತ ಗೊತ್ತಿಲ್ಲದೆ ನೀನ್ ಬಂದು ನೋಡ್ದ್ಯಾ? ನಿನ್ನ ಜೊತೆ ಬಾಳೋಕ್ಕಿಂತ ಒಂದು ಕಿಡ್ನಿ ಇಲ್ದೇನೆ ಬಾಳ್ತೀನಿ. ನೀನೆಲ್ಲಿದ್ದೆ? ಫ್ರೆಂಡ್ ಜೊತೆ ಕುಡಿತಿದ್ದೆ. ನಿನ್ನ ಫ್ರೆಂಡ್ ನಂಬರ್ ಹೇಳು. 900331. ಈಗಲೂ ಕಾಲ ಮಿಂಚಿಲ್ಲ. ನಿಮ್ಮ 3 ಜನರಲ್ಲಿ ಯಾರ ಹುಡುಗಿನ ಕಿಡ್ನಾಪ್ ಮಾಡಿದ್ರೆ ಅಂತ ಒಪ್ಕೊಂಡ್ಬಿಟ್ರೆ ಈಗಲೇ ಕಿಡ್ನಿನ ತಿರ್ಗಾ ಇಟ್ಟು ಕಳಿಸ್ಬಿಡ್ತೀನಿ. ಇಲ್ಲಾಂದರೆ ಇನ್ನೊಂದು ಕಿಡ್ನಿನೂ ಎತ್ಬಿಡ್ತೀನಿ. ಗೊತ್ತು ತಾನೇ? ಸರ್, ನಾನೇ ಕಿಡ್ನ್ಯಾಪ್ ಮಾಡಿದ್ದು. ನನ್ನ ಕ್ಷಮಿಸ್ಬಿಡಿ ಸರ್. ಸರ್ 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 ನನ್ನ ಮಗಳು ಕೊಟ್ಬಿಡಿ ಸರ್. ಪ್ಲೀಸ್ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್. ಅವಳೆಲ್ಲಿದ್ದಾಳೆ ಅಂತನಾದ್ರೂ ಹೇಳಿ ಸರ್, ಪ್ಲೀಸ್ ಸರ್. ಸರ್, ಇವಾಗ ಆ ಮಗು ನನ್ನ ಹತ್ರ ಇಲ್ಲ. ನಾನು ಅದನ್ನು ಬೇರೆಯವ್ರಿಗೆ ಕೊಟ್ಬಿಟ್ಟೆ. ಯಾರು ಕೊಟ್ರಿ ಅಂತನಾದ್ರೂ ಹೇಳಿ ಸರ್. ಗೊತ್ತಿಲ್ಲ ಸರ್. ಹುಡುಗಿರಿದ್ರೆ ಫೋನ್ ಮಾಡಿ ಹೇಳ್ತೀನಿ ಸರ್. ಅವರು ಜಾಗ ಮಾತ್ರ ಹೇಳ್ತಾರೆ ಸರ್. ಆಮೇಲೆ ದುಡ್ಡು ಕೊಟ್ಬಿಟ್ಟು ಹುಡುಗಿನ ಕರ್ಕೊಂಡು ಹೋಗ್ಬಿಡ್ತಾರೆ ಸರ್. ಹಾಗಾದರೆ ದುಡ್ಡು ವಾಪಸ್ ಕೊಡ್ತೀನಿ, ಹುಡುಗಿನೂ ವಾಪಸ್ ಕೊಡ್ತೀನಿ ಅಂತ ಕೇಳು. ಅವ್ರು ವಾಪಸ್ ಕೊಡೋದಿಲ್ಲ ಸರ್. ಹಾಗೆ ಕೇಳೋಕ್ಕೂ ಆಗಲ್ಲ ಸರ್. ಇವನ ಹತ್ರ ಹೋಗಿ ಗೋಗಿರ್ತಾ ಇದ್ಯಾ? ಗಂಡ ಹಣೆ ಮೇಲೆ ಇಟ್ಟು ಹುಡುಗಿ ಬರ್ಲಿಲ್ಲ ಅಂದ್ರೆ ಸುಟ್ಬಿಡ್ತೀನಿ ಅಂತ ಹೇಳೋ. ಆಗ ಬರುತ್ತೆ ನೋಡಿ ಹುಡುಗಿ ಟಪಕ್ ಅಂತ. ಏಯ್, ಹಾಗಂತ ಹೇಳಿದ್ರೆ ಸುಡು ಅಂತ ಹೇಳಿ ಫೋನ್ ಕಟ್ ಮಾಡ್ತಾನಷ್ಟೇ. ಲೂಸು. ಡಾಕ್ಟರ್, ಅವನಿಗೆ ಫೋನ್ ಮಾಡಿ ಇನ್ನೊಂದು ಹುಡುಗಿ ಇದೆ, ಬಂದು ಕರ್ಕೊಂಡು ಹೋಗು ಅಂತ ಹೇಳಿ ಬರ್ತಾನೆ. ಹಲೋ ಬ್ರದರ್, ಒಂದು ಹುಡುಗಿ ಇದೆ, 10-11 ವರ್ಷ ಇರಬೇಕು. ತಗೋತೀರಾ? ಮೊನ್ನೆ ತಾನೇ ಒಬ್ಳನ್ ಕೊಟ್ಟೆ, ಮತ್ತೆ ಇನ್ನೊಂದು ಹುಡುಗಿನ. ನೀನ್ ಹೋಗ್ತಿರೋ ಸ್ಪೀಡ್ ನೋಡಿದ್ರೆ ಊರಲ್ಲಿ ಒಂದು ಹುಡುಗಿನೂ ಇರಲ್ಲ ಅನ್ಸುತ್ತೆ. ಕೆಲ್ಸಗಾರ ನೀನು. ಇನ್ಮೇಲೆ ನೀನ್ ಬರೀ ಕುಮಾರ್ ಅಲ್ಲ, ಕಿಡ್ನಾಪ್ ಕುಮಾರ್. ಸರಿ, ನಾಳೆ ನಾನು ಹೇಳೋ ಜಾಗಕ್ಕೆ ಬಾ. ಹಾಂ, ಸರಿ. ನೋಡ್ದಲ್ಲ, 15 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇಂಡಸ್ಟ್ರಿಯಲ್ಲಿ. ನನ್ನ ಕಿಡ್ನಿ ಕೊಡು, ನಾನು ಹೋಗ್ತೀನಿ. ಇಲ್ಲ ಬ್ರೋ, ಇಂಥ ವಿಷಯಗಳಲ್ಲಿ ನಿನಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ. ಅದಕ್ಕೋಸ್ಕರ ಹುಡುಗಿ ಸಿಗೋವರೆಗೂ ನೀನು ನಮ್ಮ ಜೊತೆ ಇರು. ನಿನ್ನ ಕಿಡ್ನಿ ಇವ್ರ ಹತ್ರ ಇರುತ್ತೆ. ಇವನ ಹತ್ರನಾ? ಏಯ್,
ಏನು ಆಟ ಆಡ್ತಾ ಇದೆಯಾ? ಐಡಿಯಾ ಕೊಟ್ರೆ ಕಿಡ್ನಿ ವಾಪಸ್ ಕೊಡ್ತೀನಿ ಅಂತ ತಾನೇ ಹೇಳ್ದೆ. ಕಿಡ್ನಿನೂ ಇಟ್ಕೊಂಡು ಐಡಿಯಾನು ಇಟ್ಕೋತೀಯಾ? ಇವನ್ ದೊಡ್ಡ ಐಡಿಯಾ ಹುಲಿ, ಇವನ್ ಬರೀ ಇಟ್ಕೋತೀನಿ. ಈ ತರ ನೀನ್ ಸುಮ್ನೆ ಕಿರ್ಚಾಡ್ತಿದ್ರೆ ನಿನ್ ಕಿಡ್ನಿ ತೆಗೆದು ಕಕ್ಕಸಿಗೆ ಹಾಕ್ಬಿಡ್ತೀನಿ. ಕಕ್ಕಸಲ್ ಹಾಕ್ತೀಯಾ? ಹಾಕಿದ್ರು ಹಾಕ್ತೀಯಾ? ಹೌದು, ಇನ್ನೊಂದು ಹುಡುಗಿ ಇದ್ದಾಳೆ ಅಂದ್ರಲ್ಲ, ಇದ್ದಾಳಾ? ಇಲ್ವಲ್ಲ. ಇದ್ದಾಳಲ್ಲ. ಹುಡುಗಿ ಗೆಟಪ್ ಹಾಕ್ತೀನಿ ನಂಗೆ. ಇನ್ನೇನು ನಿನ್ನ ಕಮಲಾಸನ್ ಗೆಟಪ್ ಹಾಕೋಕ್ಕಾಗುತ್ತಾ? ಸರ್ ಅದನ್ನ ಬಿಡಿ ಸರ್. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೀರಾ ಇಂಜೆಕ್ಷನ್ ಚುಚ್ಚೋದಕ್ಕೆ? ಹೆಂಗೆ ಇನ್ನೊಂದ್ಸಲ ಹೇಳು. ಸರಿಯಾಗಿ ನೋಡ್ಕೊಳ್ಳಿ ಸರ್. 1 ನೀಡಲ್ ಒಳಗೆ ಹೋಗಬೇಕು. 2 ಮೆಡಿಸಿನ್ ಒಳಗೆ ಹೋಗಬೇಕು. 1 2 1 2. ಅಷ್ಟೇ ತಾನೆ? ಕೊಡು. ಇದಕ್ಕೋಗಿ ಸಾಕ್. ಡ್ರೈವರ್ ಯಪ್ಪ, ಈ ಹುಡುಗಿ ಖಂಡಿತ ಚುಚ್ಚಲ್ಲಪ್ಪ. ಗೊತ್ತು. ಏನಂದ? ಅದು 2 ಜಡೆ ಮಾತ್ರ ಇದೆ. ಹೂ ಆಡ್ಬೇಕು. ಕೂತ್ಕೋ. ಏಯ್, ಏನ ಮೂತಿ ಇದು? ಸಾಕ್. ಏನೇ ಹೊಡಿತಾ ಇದೆ ಮುಖಕ್ಕೆ? ಸೂಜಿ ಚುಚ್ಚುವಾಗ ಅಲ್ಗಾಡ್ತೀನಿ ನೀನು, ನನ್ನೇ ಅಣಗಿಸ್ತೀಯಾ? ಏಯ್, ನೀನು ತಪ್ಪಾಗಿ ಚುಚ್ಬಿಟ್ಟು ಅವ್ನಿಗೆ ಯಾಕೆ ಹೊಡಿತೀಯಾ? ನೀನು ಹೊಡೆಯೋ ಏಟಿಗೆ ಅವನ್ನೆಲ್ಲ ಮರ್ತೋದ್ರೆ? ಏಯ್ ಡಾಕ್ಟ್ರೆ, ಆ ಹುಡುಗಿ ಡಾಕ್ಟರ್, ಆ ಹುಡುಗಿ ಎಲ್ಲಿದ್ದಾಳೆ ಅಂತ ಕೇಳಿ ಡಾಕ್ಟರ್. ಹುಡುಗಿ ನನ್ನ ಹತ್ರ ಇಲ್ಲ ಸರ್. ಬೇರೆ ಒಬ್ಬನಿಗೆ ಕೈ ಬದಲಾಯಿಸ್ಬಿಟ್ಟೆ ಸರ್. ಯಾರ ಹತ್ರ? ಏಯ್, ಏನ್ ಮೂತಿನ ಇದು? ಇದೆಲ್ಲ ಬಿಸ್ನೆಸ್ ಆಗಲ್ಲ. ನಾನ್ ಬಂದ್ರೆ ವ್ಯಾಪಾರ ಆಗಲ್ವಾ ನಿಂಗೆ? ನೀನ್ ವ್ಯಾಪಾರ ಮಾಡಕ್ಕೆ ಸನಿಲೇನೆ ಎತ್ತಕೊಂಡ್ಬರ್ಬೇಕೇನಾ? ಭಗತ್, ಸುಮ್ನೆ ಕೋಪ ಬರ್ತಾನೆ. ಹುಡುಗಿ ಯಾರ ಹತ್ರ ಇದ್ದಾಳೆ? ಅವನಿಗೆ ಫೋನ್ ಮಾಡು. ಸರ್, ನಾವೆಲ್ಲ ಅವ್ರಿಗೆ ಫೋನ್ ಮಾಡೋಕ್ಕಾಗಲ್ಲ ಸರ್. ಮತ್ತೆ ಅವ್ರಾಗೆ ಫೋನ್ ಮಾಡ್ತಾರೆ ಸರ್. ಹುಡುಗಿ ಇದೆಯಾ ಅಂತ ಕೇಳ್ತಾರೆ ಸರ್. ಇದೆ ಅಂತ ಹೇಳಿದ್ರೆ ಸ್ಪಾಟು ಟೈಮು ಹೇಳ್ತಾರೆ ಸರ್. ಆ ಟೈಮ್ಗೆ ನಾವು ಕರ್ಕೊಂಡು ಹೋಗಿ ಹುಡುಗಿನ ಕೊಟ್ಬಿಟ್ಟು ಬರಬೇಕು ಸರ್. ಅವ್ರ ಬಗ್ಗೆ ಬೇರೆ ಏನು ಗೊತ್ತು ನಿನಗೆ? ಅವ್ರು ತುಂಬ ಮೋಸಗಾರರು ಸರ್. ದಯೆ ದಾಕ್ಷಿಣ್ಯನೇ ನೋಡಲ್ಲ ಸರ್.